ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ 9 ಅಲಂಕಾರವತಿ ಲಂಬಕ. ಹಿಂದಿನ ಕಥೆ ಹೀಗಿದೆ. ಬೇಟೆಗಾಗಿ ಗೋಮುಖನೊಡನೆ ಕಾಡಿಗೆ ಹೋದ ನರವಾಹನದತ್ತನಿಗೆ ವೀಣಾರವ ಕೇಳಿತು. ಹುಡುಕಿ ಹೋದಾಗ ಶಿವದೇವಾಲಯದಲ್ಲಿ ವೀಣೆ ನುಡಿಸುತ್ತಿದ್ದ ಸುಂದರಿ ಕಂಡಳು. ಅವಳು ವಿದ್ಯಾಧರ ರಾಜ ಅಲಂಕಾರಶೀಲ ಕಾಂಚನ ಪ್ರಭೆಯರ ಮಗಳು ಅಲಂಕಾರವತಿ. ಅವಳನ್ನು ಅವಳ ತಾಯಿ ತಂದೆಯರು ನರವಾಹನದತ್ತನಿಗೆ ಮರುದಿನ ಮದುವೆ ಮಾಡಿಕೊಡುವುದಾಗಿ ತಿಳಿಸಿದರು. ಆದರೂ ಇಬ್ಬರೂ ವಿರಹದಿಂದ ವ್ಯಥೆಪಡಲು ಕಾಂಚನಮಾಲೆ ರಾಮಾಯಣದ ಕಥೆಯನ್ನು, ಗೋಮುಖನು ಪೃಥ್ವೀರೂಪನ ಕಥೆಯನ್ನು ಹೇಳಿದರು. ಕಾಪಾಡಿ ಎಂದು ಬಂದ ಅಶೋಕಮಾಲೆ, ಅಟ್ಟಿಸಿಕೊಂಡು ಬಂದ ಅವಳ ಗಂಡ ಹಠಶರ್ಮ ಶಾಪ ವಿಮುಕ್ತರಾಗಿ ಅಂತರಿಕ್ಷಕ್ಕೆ ಹಾರಿದರು. ಗೋಮುಖ ಈ ಪ್ರಸಂಗಕ್ಕೆ ತಕ್ಕಂತೆ ಇದ್ದ ಅನಂಗರತಿಯ ಕತೆ ಹೇಳಿದನು. ಅನಂತರ ಮರುಭೂತಿಯು ದ್ವಾರಪಾಲಕನ ಸ್ಥಿತಿಗೆ ಮರುಗಿ ಇವನ ಮೇಲೆ ಕೃಪೆ ತೋರಲು ರಾಜನನ್ನು ಕೇಳಿಕೊಂಡನು. ಗೋಮುಖನು ಸಂಪತ್ತು ಕರ್ಮಾಧೀನ, ಕರ್ಮ ಸವೆಯುವವರೆಗೂ ಯಾರೂ ಅವನಿಗೆ ಕೊಡಲು ಸಾಧ್ಯವಾಗದು ಎಂದು ಲಕ್ಷದತ್ತ, ಲಬ್ಧದತ್ತರ, ವಿಕ್ರಮತುಂಗ ವೀರವರರ, ಸಮುದ್ರಶೂರನ ಕಥೆಗಳನ್ನು ಹೇಳುತ್ತಾನೆ. ಚಮರವಾಲ ರಾಜನ ಕಥೆ. ಹಸ್ತಿನಾಪುರದಲ್ಲಿ ಚಮರವಾಲನೆಂಬ ರಾಜನಿದ್ದನು. ಅವನ ದಾಯಾದಿಗಳಾದ ನೆರೆಯ ರಾಜರು, ನಾವು ಒಂಟೊಂಟಿಯಾಗಿದ್ದರೆ ಇವನು ನಮ್ಮನ್ನು ಬಾಧಿಸುತ್ತಾನೆ, ಆದ್ದರಿಂದ ಎಲ್ಲರೂ ಸೇರಿ ಇವನನ್ನು ಮಟ್ಟ ಹಾಕೋಣ ಎಂದು 5 ಜನರೂ ನಿಶ್ಚಯಿಸಿಕೊಂಡು ಹೊರಡುವುದಕ್ಕೆ ಒಳ್ಳೆಯ ಲಗ್ನ ಯಾವುದು ಎಂದು ಜೋಯಿಸನನ್ನು ಕೇಳಿದರು. ಅವನು ಯೋಚಿಸಿ ನೋಡಿ, ಈ ವರ್ಷ ಶುಭ ಲಗ್ನವಿಲ್ಲ, ಹೋದರೂ ನಿಮಗೆ ಜಯವಾಗುವುದಿಲ್ಲ, ನಿಮ್ಮಿಂದ ಅವನಿಗೇ ಸಮೃದ್ಧಿ ಉಂಟಾಗುತ್ತದೆ, ಲಕ್ಷ್ಮಿ ಒಲಿದರೆ ತಾನೇ ಭೋಗ, ನಿಮ್ಮ ಪ್ರಾಪ್ತಿ ಇರುವುದು ಇಷ್ಟು, ಇಬ್ಬರು ವರ್ತಕರ ಕಥೆಯನ್ನು ಕೇಳಿಲ್ಲವೇ ಎಂದು ಅದನ್ನು ಹೇಳಿದನು. ಭೋಗವರ್ಮ, ಅರ್ಥವರ್ಮ ಎಂಬ ವರ್ತಕರ ಕಥೆ. ಕೌತುಕಪುರವೆಂಬ ಊರಿನಲ್ಲಿ ಬಹು ಸುವರ್ಣಕನೆಂಬ ರಾಜನಿದ್ದನು. ಅವನೇನೋ ಹೆಸರಿಗೆ ತಕ್ಕಂತೆ ಐಶ್ವರ್ಯವಂತನೂ ಉದಾರಿಯೂ ಆಗಿದ್ದನು. ಆದರೆ ಅವನನ್ನು ಆಶ್ರಯಿಸಿಕೊಂಡಿದ್ದ ಯಶೋವರ್ಮ ಎಂಬ ಕ್ಷತ್ರಿಯ ಕುಮಾರನಿಗೆ ಮಾತ್ರ ಎಂದೂ ಏನೂ ಕೊಡುತ್ತಿರಲಿಲ್ಲ. ಕೇಳಿಕೊಂಡಾಗಲೆಲ್ಲ ಅವನು ಸೂರ್ಯನನ್ನು ತೋರಿಸಿ, ನಾನೇನೋ ಕೊಡಬೇಕೆಂದಿದ್ದೇನೆ, ಇವನು ಕೊಡಬೇಡ ಎನ್ನುತ್ತಾನೆ, ನಾನೇನು ಮಾಡಲಿ ಎಂದು ಬಿಡುತ್ತಿದ್ದನು. ಒಂದು ಸಾರಿ ಸೂರ್ಯಗ್ರಹಣ ಬಂದು ರಾಜನು ಮಹಾದಾನಗಳನ್ನು ಕೊಡುತ್ತಿರಲು ಯಶೋವರ್ಮನು ಬಂದು, ಇದುವರೆಗೂ ನಿನಗೆ ಕೊಡಗೊಡಿಸದೇ ಇದ್ದ ಈ ಸೂರ್ಯನು ಈಗ ಶತ್ರುವಿಗೆ ಗ್ರಾಸವಾಗಿ ಹೋಗಿದ್ದಾನೆ, ಆದ್ದರಿಂದ ನನಗೆ ಏನಾದರೂ ಕೊಡು ಎಂದು ಕೇಳಿದನು. ಅದನ್ನು ಕೇಳಿ ನಕ್ಕು ರಾಜನು ಅವನಿಗೆ ಹಣವನ್ನೂ ಬಟ್ಟೆಗಳನ್ನೂ ಯಥೇಚ್ಛವಾಗಿ ಕೊಡಿಸಿದನು. ಆದರೆ ಕಾಲಕ್ರಮದಲ್ಲಿ ಅದೆಲ್ಲವೂ ಮುಗಿಯಿತು. ಹೆಂಡತಿ ಸತ್ತು ಹೋದಳು. ಆದ್ದರಿಂದ ಅವನು ವಿಂಧ್ಯವಾಸಿನಿಯಲ್ಲಿಗೆ ಹೋಗಿ ದರ್ಭಶಯನದಲ್ಲಿ ನಿರಾಹಾರನಾಗಿ ತಪಸ್ಸು ಮಾಡಿದನು. ಅವಳು ಸ್ವಪ್ನದಲ್ಲಿ ಬಂದು, ಮಗನೇ, ನಾನು ಪ್ರಸನ್ನಳಾಗಿದ್ದೇನೆ, ನಿನಗೆ ಭೋಗ ಬೇಕೋ ಭಾಗ್ಯ ಬೇಕೋ ಎಂದು ಕೇಳಿದನು. ಅವನು ಅವಕ್ಕೆ ಪರಸ್ಪರ ವ್ಯತ್ಯಾಸ ತನಗೆ ಚೆನ್ನಾಗಿ ತಿಳಿಯದು ಎಂದನು. ಆಗ ಅವಳು, ಹಾಗಾದರೆ ನಿಮ್ಮೂರಿಗೆ ಹೋಗಿ ಭೋಗವರ್ಮ, ಅರ್ಥವರ್ಮ ಎಂಬ ವರ್ತಕರಿದ್ದಾರಲ್ಲ, ಅವರನ್ನು ನೋಡು, ನಿನಗೆ ಅವರಲ್ಲಿ ಯಾರು ಮನಸ್ಸಿಗೆ ಬಂದರೆ ಅವರಂತೆ ನಿನ್ನನ್ನು ಮಾಡುತ್ತೇನೆ ಎಂದಳು. ಅದರಂತೆ ಅವನು ಮೊದಲು ಅರ್ಥವರ್ಮನ ಮನೆಗೆ ಹೋದನು. ಚಿನ್ನರನ್ನಗಳ ವ್ಯಾಪಾರದಲ್ಲಿ ಅವನು ಯಥೇಚ್ಛವಾದ ಐಶ್ವರ್ಯವನ್ನು ಸಂಪಾದಿಸಿದ್ದನು. ಅವನು ಯಶೋವರ್ಮನನ್ನು ಸತ್ಕರಿಸಿ ತನ್ನೊಡನೆ ಊಟಕ್ಕೆ ಕರೆದನು. ಅವನಿಗೆ ತುಪ್ಪ, ಮಾಂಸ, ತರಕಾರಿ ಇವುಗಳನ್ನು ದಂಡಿಯಾಗಿ ಹಾಕಿಸಿ ತಾನು ಅರ್ಧ ಫಲದಷ್ಟು ತುಪ್ಪ, ಸ್ವಲ್ಪ ಹಿಟ್ಟು, ಚೂರು ಮಾಂಸ, ಕೊಂಚ ತರಕಾರಿ ಇಷ್ಟನ್ನು ಮಾತ್ರ ತಿಂದನು. ಅದೇಕೆಂದು ಕೇಳಲು ವರ್ತಕನು, ಇವತ್ತು ನಿನ್ನ ದಾಕ್ಷಿಣ್ಯಕ್ಕೆ ಇಷ್ಟು ತಿಂದಿದ್ದೇನೆ, ಯಾವಾಗಲೂ ನಾನು ತಿನ್ನುವುದು 1 ಕರ್ಷದಷ್ಟು ತುಪ್ಪ, ಸ್ವಲ್ಪ ಹಿಟ್ಟು ಅಷ್ಟೇಯೇ, ಅದಕ್ಕಿಂತ ಹೆಚ್ಚಾಗಿ ತಿಂದರೆ ನನಗೆ ಅರಗುವುದಿಲ್ಲ ಎಂದನು. ರಾತ್ರಿ ಯಶೋವರ್ಮನು ಊಟ ಮಾಡಿ ಹಾಲು ಕುಡಿದನು. ಅರ್ಥವರ್ಮನು 1 ಫಲ ಹಾಲನ್ನು ಮಾತ್ರ ಕುಡಿದನು. ಇಬ್ಬರೂ ಒಂದೇ ಕಡೆಯಲ್ಲಿ ಹಾಸಿಗೆ ಹಾಸಿಕೊಂಡು ಮಲಗಿದರು. ರಾತ್ರಿ ಒಂದು ಹೊತ್ತಿನಲ್ಲಿ
ಕೆಲವರು ದೊಣ್ಣೆ ಹಿಡಿದು ಬಂದು, ಕರ್ಷಕ್ಕಿಂತ ಹೆಚ್ಚಾಗಿ ತುಪ್ಪವನ್ನು ಏಕೆ ತಿಂದೆ, ಮಾಂಸಾನ್ನವನ್ನು ಏಕೆ ತಿಂದೆ, ಒಂದು ಫಲ ಹಾಲೇಕೆ ಕುಡಿದೆ ಎಂದು ಗದರಿಸಿ ಅರ್ಥವರ್ಮನನ್ನು ಕಾಲು ಹಿಡಿದು ಎಳೆದುಕೊಂಡು ಹೋಗಿ ದೊಣ್ಣೆಗಳಿಂದ ಹೊಡೆದು ಹೆಚ್ಚಿನ ಆಹಾರವನ್ನೆಲ್ಲ ಹೊಟ್ಟೆಯಿಂದ ತೆಗೆದುಹಾಕಿದ ಹಾಗೆ ಯಶೋವರ್ಮನಿಗೆ ಕನಸಾಯಿತು. ಎದ್ದು ನೋಡಲು ಅರ್ಥವರ್ಮನು ಹೊಟ್ಟೆಯ ನೋವಿನಿಂದ ಒದ್ದಾಡುತ್ತಿದ್ದನು. ಆಳುಗಳು ಬಂದು ಅವನ ಹೊಟ್ಟೆಯನ್ನು ಮಿದ್ದು ಕಿವಿಚಿದರು. ಆಗ ತಿಂದದ್ದೆಲ್ಲ ವಾಂತಿಯಾಗಿ ಅವನ ಹೊಟ್ಟೆಯ ಶೂಲ ಶಾಂತವಾಯಿತು. ಇದನ್ನು ನೋಡಿ ಯಶೋವರ್ಮನು, ಇವನು ಪಡುವ ಸುಖ ಇಷ್ಟರ ಮಟ್ಟಿಗಿದ್ದರೆ ಇವನ ಧನ ಸಂಪತ್ತಿನಿಂದ ಏನು ಪ್ರಯೋಜನ, ಛೀ ಎಂದುಕೊಂಡನು. ಬೆಳಗ್ಗೆ ಅವನ ಅಪ್ಪಣೆ ತೆಗೆದುಕೊಂಡು ಭೋಗವರ್ಮನ ಮನೆಗೆ ಹೋದನು. ಅಲ್ಲಿಯೂ ಅವನನ್ನು ಆದರಿಸಿ ಊಟಕ್ಕೆ ಕರೆದರು. ಅಚ್ಚುಕಟ್ಟಾದ ಮನೆ, ಬಟ್ಟೆ ಬರೆ, ಒಡವೆ ವಸ್ತು ಹೊರತು ಅವನಿಗೆ ಹೆಚ್ಚಾದ ಧನ ಸಂಪತ್ತೇನೂ ಇರಲಿಲ್ಲ. ಅವನು ಕೈಯಲ್ಲಿ ಕಾಸಿಲ್ಲದೆ ಯಾರ ಪಾತ್ರೆಯನ್ನು ಯಾರ ಹತ್ತಿರವೋ ಒತ್ತೆ ಇಟ್ಟು ಕೆಲವು ದೀನಾರಗಳನ್ನು ಸಂಪಾದಿಸಿಕೊಂಡು ಬಂದು ಅದನ್ನು ಹೆಂಡತಿಗೆ ಕೊಟ್ಟು ಒಳ್ಳೆಯ ಅಡಿಗೆ ಮಾಡುವಂತೆ ಹೇಳಿದನು. ಅಷ್ಟು ಹೊತ್ತಿಗೆ ಅವನ ಸ್ನೇಹಿತನು ಅವನನ್ನು ಊಟಕ್ಕೆ ಕರೆಯುವುದಕ್ಕೆ ಬಂದನು. ಮಿಕ್ಕ ಸ್ನೇಹಿತರೆಲ್ಲ ಬಂದಿದ್ದಾರೆ, ನಿನಗೋಸ್ಕರ ಕಾದಿದ್ದಾರೆ, ಹೊರಡು ಎಂದು ಒತ್ತಾಯಪಡಿಸಿದನು. ಅವನು, ಇವತ್ತು ನಾನು ಊಟಕ್ಕೆ ಬರುವುದಿಲ್ಲ, ಮನೆಗೆ ಅತಿಥಿ ಬಂದಿದ್ದಾನೆ ಎಂದನು. ಸ್ನೇಹಿತನು, ನಿನ್ನೊಡನೆ ಅವನೂ ಬರಲಿ, ನಿನ್ನ ಅತಿಥಿ ನಮ್ಮ ಸ್ನೇಹಿತನಲ್ಲವೇ, ಏಳು, ಬೇಗ ಏಳು ಎಂದನು. ಬಲವಂತ ಮಾಡಿ ಕರೆದುಕೊಂಡು ಹೋದನು. ಯಶೋವರ್ಮನಿಗೂ ಅವನಿಗೂ ಪರಿಷ್ಕಾರವಾದ ಪುಷ್ಕಳವಾದ ಭೋಜನವಾಯಿತು. ಮನೆಗೆ ಬಂದರೆ ಸಂಜೆ ಅಚ್ಚುಕಟ್ಟಾದ ಅಡಿಗೆ ಆಗಿತ್ತು. ಊಟವಾದ ಮೇಲೆ ಭೋಗವರ್ಮನು ಆಳುಗಳನ್ನು ಕರೆದು, ರಾತ್ರಿಗೆ ಏನಾದರೂ ಇದೆಯೋ ಎಂದು ಕೇಳಲು ಅವರು ಏನೂ ಇಲ್ಲವೆಂದರು. ಅವನು, ಹಾಲನ್ನು ನಾಳೆ ಕುಡಿದರಾಯಿತು, ಇವತ್ತು ನೀರು ಕುಡಿದು ಮಲಗೋಣ ಎಂದನು. ಇಬ್ಬರೂ ಒಂದೇ ಕಡೆ ಮಲಗಿದರು. ಒಂದು ಹೊತ್ತಿನಲ್ಲಿ ಇಬ್ಬರು ಮೂವರು ಯಾರೋ ಅಲ್ಲಿಗೆ ಬಂದ ಹಾಗೂ ಅವರ ಹಿಂದೆ ಇನ್ನೂ ಕೆಲವರು ಅವರನ್ನು ಭೋಗವರ್ಮನಿಗೆ ಇಂದು ರಾತ್ರಿಗೆ ಬೇಕಾದ ಸಾಮಾನು ಇದೆಯೇ ಇಲ್ಲವೇ ಎಂದು ಯೋಚಿಸಿದೆ, ಎಲ್ಲಿ ಹೋಗಿದ್ದೀರಿ ಹಾಳು ಸೂಳೆಯ ಮಕ್ಕಳರ ಎಂದು ದೊಣ್ಣೆಯಿಂದ ಹೊಡೆದು ಅಟ್ಟಿಸಿಕೊಂಡು ಬರುತ್ತಿದ್ದ ಹಾಗೂ ಅವರು ಇದೊಂದು ಸಾರಿ ನಾವು ಮಾಡಿದ ತಪ್ಪನ್ನು ಕ್ಷಮಿಸಬೇಕು ಎಂದು ಬೇಡಿಕೊಳ್ಳುತ್ತಿದ್ದ ಹಾಗೂ ಯಶೋವರ್ಮನಿಗೆ ಕನಸಾಯಿತು. ಎಚ್ಚರಗೊಂಡು ಅವನು, ಭೋಗವರ್ಮನಿಗೆ ಚಿಂತಿಸದೆಯೇ ಬರತಕ್ಕ ಭೋಗವೇ ಮೇಲು, ಅರ್ಥವರ್ಮನಿಗೆ ಇರುವ ಭೋಗರಹಿತವಾದ ಭಾಗ್ಯವೇಕೆ ಎಂದು ಯೋಚಿಸುತ್ತಿರಲು ಅಂದಿನ ರಾತ್ರಿ ಕಳೆಯಿತು. ಬೆಳಗ್ಗೆ ಅವನು ಭೋಗವರ್ಮನ ಅಪ್ಪಣೆ ಪಡೆದು ವಿಂಧ್ಯವಾಸಿನಿಯಲ್ಲಿಗೆ ಹೋಗಿ ಭೋಗವನ್ನೇ ಪ್ರಾರ್ಥಿಸಿ ಪಡೆದನು. ಮನೆಗೆ ಬಂದ ಮೇಲೆ ಅನಾಯಾಸವಾಗಿ ಚಿಂತೆಯಿಲ್ಲದೆ ಒದಗುತ್ತಿದ್ದ ಭೋಗದಿಂದ ಸುಖವಾಗಿದ್ದನು. ಹೀಗೆ ಭೋಗವಿಲ್ಲದ ಭಾಗ್ಯ ಎಷ್ಟಿದ್ದರೂ ವ್ಯರ್ಥ, ಭೋಗವಿರುವ ಭಾಗ್ಯ ಎಷ್ಟು ಸ್ವಲ್ಪವಾಗಿದ್ದರೂ ಮೇಲು. ಆದ್ದರಿಂದ ಅವನು, ಭಾಗ್ಯವನ್ನು ನೋಡಿ ಏಕೆ ಸಂಕಟಪಡುತ್ತೀರಿ, ನಿಮ್ಮ ಭೋಗವನ್ನು ನೋಡಿಕೊಂಡು ಸಂತೋಷಪಟ್ಟುಕೊಳ್ಳಿ, ಅವನ ಮೇಲೆ ಯುದ್ಧಕ್ಕೆ ಹೋಗಬೇಡಿ, ಹೊರಡುವುದಕ್ಕೆ ಸರಿಯಾದ ಲಗ್ನವೂ ಇಲ್ಲ, ಹೋದರೆ ಜಯವೂ ಆಗುವಂತೆ ತೋರುವುದಿಲ್ಲ ಎಂದನು. ಆದರೂ ಆ 5 ಜನವೂ ಚಮರವಾಲನ ಮೇಲೆ ದಂಡೆತ್ತಿ ಹೋದರು. ಅವರ ಸೇನೆ 1ಕ್ಕೆ 4ರಷ್ಟಿದ್ದರೂ ಚಮರವಾಲನಿಗೇ ಜಯವಾಯಿತು. 5 ಜನ ರಾಜರೂ ಸೆರೆ ಸಿಕ್ಕಿ ಅವರ ಸೇನೆಯೆಲ್ಲ ಹತವಾಯಿತು, ಇಲ್ಲ ಓಡಿಹೋಯಿತು. ಅವರಲ್ಲಿ ಪ್ರತಾಪಸೇನನೆಂಬುವನ ಹೆಂಡತಿಯಾದ ಯಶೋಲೇಖೆಯು ಅವನಿಗೆ ದೊರೆತಳು. ಅವಳು, ನನ್ನನ್ನು ಎಷ್ಟಾದರೂ ಇವನು ಯುದ್ಧದಲ್ಲಿ ಗೆದ್ದು ಪಡೆದಿದ್ದಾನೆ ಎಂದುಕೊಂಡು ಅವನ ಅಂತಃಪುರವನ್ನು ಸೇರಿಕೊಂಡಳು. ಸ್ವಲ್ಪ ದಿವಸದ ಮೇಲೆ ಅವಳ ಪ್ರಾರ್ಥನೆಯಂತೆ ಅವಳ ಗಂಡನೇ ಮುಂತಾದ 5ರನ್ನೂ ಅವನು ಬಿಡುಗಡೆ ಮಾಡಿ ಮರ್ಯಾದೆಯಿಂದ ಅವರ ದೇಶಕ್ಕೆ ಹಿಂದಿರುಗಿ ಕಳುಹಿಸಿದನು. ಹೀಗೆ ಅವನು ಧೀರನಾದ್ದರಿಂದ ತಮ್ಮ ಬಲಾಬಲಗಳು ಗೊತ್ತಿಲ್ಲದೆ ದ್ವೇಷದಿಂದ ಮೇಲೆ ಬಿದ್ದ ಅಷ್ಟೊಂದು ಹೆಚ್ಚಿನ ಶತ್ರುಗಳನ್ನೂ ಒಬ್ಬನೇ ಸೋಲಿಸಿದನು. ಹೀಗೆಂದು ಗೋಮುಖನು ಹೇಳಿದ ಕಥೆಯನ್ನು ನರವಾಹನದತ್ತನು ಶ್ಲಾಘಿಸಿ ಅಂದಿನ ಸ್ನಾನಾಹ್ನಿಕಗಳಿಗೆ ಎದ್ದನು. ತರಂಗ 5. ಮತ್ತೊಂದು ದಿವಸ
ನರವಾಹನದತ್ತನು ಅವನ ಮಂತ್ರಿಗಳೊಡನೆ ಅಲಂಕಾರವತಿಯ ಮನೆಯಲ್ಲಿದ್ದಾಗ ಅಲ್ಲಿಗೆ ಮರುಭೂತಿಯ ಸೇವಕನು ಬಂದು, ದೇವ, ನಾನು ಮರುಭೂತಿಯಲ್ಲಿ ಈಗ 2 ವರ್ಷಗಳಿಂದ ಸೇವೆ ಮಾಡಿಕೊಂಡಿದ್ದೇನೆ. ಆತನು ನನಗೂ ನನ್ನ ಹೆಂಡತಿಗೂ ಅನ್ನವನ್ನೂ ಬಟ್ಟೆಯನ್ನೂ ಕೊಟ್ಟಿದ್ದಾನೆ. ಅದರ ಮೇಲೆ ವರ್ಷಕ್ಕೆ 50 ದೀನಾರಗಳನ್ನು ಕೊಡಬೇಕು. ಅದನ್ನು ಕೊಟ್ಟಿಲ್ಲ. ಕೇಳಿದ್ದಕ್ಕೆ ನನ್ನನ್ನು ಒದೆದು ಕಳುಹಿಸಿದನು. ಇದನ್ನು ನೀನು ವಿಚಾರ ಮಾಡದಿದ್ದರೆ ನಾನು ಬೆಂಕಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳಬೇಕೆಂದಿದ್ದೇನೆ ಎಂದನು. ಮರುಭೂತಿಯು ಈ ಮಾತನ್ನು ಕೇಳಿ, ನಾನು ಇವನಿಗೆ ದೀನಾರಗಳನ್ನು ಕೊಡಬೇಕಾದದ್ದು ನಿಜ, ಆದರೆ ನನ್ನ ಹತ್ತಿರ ಈಗ ದೀನಾರ ಇಲ್ಲ ಎಂದನು. ಅದನ್ನು ಕೇಳಿ ಎಲ್ಲರೂ ನಕ್ಕರು. ನರವಾಹನದತ್ತನು, ಇದೇನು ನಿನ್ನ ಮೂರ್ಖತನ? ಇಷ್ಟೇಯೇ ನಿನ್ನ ಬುದ್ಧಿ? ಏಳು, ತಡ ಮಾಡದೆ ಇವನಿಗೆ 100 ದೀನಾರವನ್ನು ಕೊಟ್ಟು ಕಳುಹಿಸು ಎಂದನು. ಮರುಭೂತಿಗೆ ನಾಚಿಕೆಯಾಯಿತು. ಎದ್ದು ಹೋಗಿ 100 ದೀನಾರಗಳನ್ನು ತಂದು ಕೊಟ್ಟುಬಿಟ್ಟನು. ಆಗ ಗೋಮುಖನು, ದೇವ, ಈ ಮರುಭೂತಿಯ ಚಿತ್ತವೃತ್ತಿಯು ಬ್ರಹ್ಮನ ವಿಚಿತ್ರ ಸೃಷ್ಟಿಗಳಲ್ಲಿ ಒಂದು. ಚಿರದಾತೃ ರಾಜ ಮತ್ತು ಅವನ ಆಳು ಪ್ರಸಂಗ ಇವರ ಕಥೆಯನ್ನು ಕೇಳಿಲ್ಲವೇ ಎಂದು ಅದನ್ನು ಹೇಳಿದನು. ಚಿರದಾತೃ ರಾಜನ ಕಥೆ. ಚರಾಪುರದಲ್ಲಿ ಚಿರದಾತನೆಂಬ ರಾಜನಿದ್ದನು. ಅವನೇನೋ ಒಳ್ಳೆಯವನೇಯೇ, ಆದರೆ ಅವನ ಸುತ್ತಮುತ್ತ ಇದ್ದ ಪರಿವಾರ ಕೆಟ್ಟದ್ದು. ಆದ್ದರಿಂದ ಪರಪ್ರಾಂತದಿಂದ ಬಂದು ಅವನ ಚಾಕರಿಯಲ್ಲಿದ್ದ ಪ್ರಸಂಗನೆಂಬುವನೂ ಅವನ 2 ಸ್ನೇಹಿತರೂ 5 ವರ್ಷ ಕಾಲ ದುಡಿದರೂ ರಾಜನಿಂದ ಏನನ್ನೂ ಪಡೆದಿರಲಿಲ್ಲ. ಪರಿವಾರದವರು ರಾಜನನ್ನು ನೋಡಬೇಕೆಂದರೂ ಅವಕಾಶ ಕೊಡುತ್ತಿರಲಿಲ್ಲ. ಹೀಗಿರಲು ಆ ರಾಜನ ಮಗನು ಸತ್ತು ಹೋದನು. ಆಗ ಭೃತ್ಯವರ್ಗದವರೆಲ್ಲರೂ ಬಂದು ರಾಜನಿಗೆ ತಮ್ಮ ಸಂತಾಪವನ್ನು ತಿಳಿಸಿ ಸಮಾಧಾನ ಹೇಳಿದರು. ಅವರ ಮಧ್ಯದಲ್ಲಿದ್ದ ಪ್ರಸಂಗನು ಹತ್ತಿರದಲ್ಲಿದ್ದವರು ತಡೆದರೂ ಸುಮ್ಮನಿರದೆ, ದೇವ, ನಾವು ಬಹುಕಾಲದಿಂದ ನಿನ್ನಲ್ಲಿ ಸೇವೆ ಮಾಡಿಕೊಂಡಿದ್ದೇವೆ, ಆದರೆ ನಮಗೆ ಏನೂ ಸಿಕ್ಕಲಿಲ್ಲ. ನೀನು ಕೊಡದಿದ್ದರೆ ನಿನ್ನ ಮಗನಾದರೂ ಕೊಡುತ್ತಾನೆ ಎಂದಿದ್ದೆವು. ದೈವವು ಅವನನ್ನೂ ಕಿತ್ತುಕೊಂಡು ಹೋಯಿತು. ಆದ್ದರಿಂದ ನಮಗೆ ಇಲ್ಲಿ ಏನಿದೆ? ನಾವು ಹೋಗುತ್ತೇವೆ, ಅಪ್ಪಣೆ ಕೊಡು ಎಂದು ನಮಸ್ಕರಿಸಿ ಹೊರಟು ಹೋದರು. ರಾಜನು ಈ ಮಾತನ್ನು ಕೇಳಿ, ಆಹಾ, ಇವರಿಗೆ ನನ್ನ ಮಗನಲ್ಲಿ ಎಷ್ಟು ಆಸ್ಥೆ! ಇವರು ನಿಜವಾಗಿಯೂ ನನ್ನಲ್ಲಿ ಸ್ಥಿರಭಕ್ತಿ ಇರತಕ್ಕವರು. ಇವರನ್ನು ಬಿಡಬಾರದು ಎಂದುಕೊಂಡು ಅವರನ್ನು ಕರೆಸಿ ಬಡತನವು ಅವರ ಹತ್ತಿರ ಸುಳಿಯದಂತೆ ಧನವನ್ನು ಕೊಟ್ಟನು. ದೇವ, ಹೀಗೆ ಜನರ ಸ್ವಭಾವ ಚಿತ್ರ ವಿಚಿತ್ರವಾಗಿರುತ್ತದೆ. ಆ ರಾಜನು ಸಕಾಲದಲ್ಲಿ ಕೊಡದೆ ಅಕಾಲದಲ್ಲಿ ಕೊಟ್ಟನು ಎಂದನು. ಇದರಂತೆ ಇನ್ನೂ ಒಂದು ಕಥೆಯನ್ನು ಹೇಳಿದನು. ಕನಕವರ್ಷ ರಾಜನ ಕಥೆ. ಹಿಂದೆ ಗಂಗಾ ನದಿಯ ತೀರದಲ್ಲಿ ಕನಕಪುರವೆಂಬ ಊರು ಇತ್ತು. ಅಲ್ಲಿ ವಾಸುಕಿಯ ಮೊಮ್ಮಗನಾದ ಕನಕವರ್ಷ ಎಂಬ ರಾಜನು ಆಳುತ್ತಿದ್ದನು. ಒಂದು ದಿನ ಅವನ ಹತ್ತಿರಕ್ಕೆ ರೋಲದೇವನೆಂಬ ಚಿತ್ರಕಾರನು ಬಂದು, ಮಹಾಸ್ವಾಮಿ, ನಾನು ಕೋಟೆಯ ಬಾಗಿಲಿಗೆ ದಟ್ಟಿಯನ್ನು ಕಟ್ಟಿದ್ದದ್ದು ಮಹಾಸ್ವಾಮಿಯವರ ದರ್ಶನ ಮಾಡಬೇಕೆಂದೇ ಹೊರತು ನನ್ನ ವಿಜ್ಞಾನದ ಮದದಿಂದಲ್ಲ. ಚಿತ್ರದಲ್ಲಿ ಏನು ಬರೆಯಲಿ? ಅಪ್ಪಣೆಯಾಗಬೇಕು ಎಂದನು. ರಾಜನು, ಉಪಾಧ್ಯಾಯ, ನಿನಗೆ ಇಷ್ಟ ಬಂದದ್ದೇನಾದರೂ ಒಂದನ್ನು ಮೊದಲು ಬರೆ. ನಿನ್ನ ಕೌಶಲ ಎಷ್ಟರ ಮಟ್ಟಿನದು ಎಂಬುದು ಅದರಿಂದ ಗೊತ್ತಾಗುತ್ತದೆ ಎಂದನು. ಹತ್ತಿರದಲ್ಲಿದ್ದವರು, ರಾಜನನ್ನೇ ಚಿತ್ರಿಸು, ಮಿಕ್ಕ ಕುರೂಪಿಗಳನ್ನು ಕಟ್ಟಿಕೊಂಡೇನು ಎಂದರು. ಅದರಂತೆ ಬರೆಯಲು ಅದನ್ನು ಎಲ್ಲರೂ ಹೊಗಳಿ, ರಾಜನು ಒಬ್ಬನೇ ಇದ್ದರೆ ಚೆನ್ನಾಗಿರುವುದಿಲ್ಲ, ಅವನ ಪಕ್ಕದಲ್ಲಿ ಅವನಿಗೆ ಅನುರೂಪಳಾದ ರಾಣಿ ಒಬ್ಬಳನ್ನು ಬರೆ ಎಂದು ಸುತ್ತಲೂ ಸೇರಿದ್ದ ಸ್ತ್ರೀ ಪರಿವಾರವನ್ನು ತೋರಿಸಿದರು. ಅವನು ಅವರೆಲ್ಲರನ್ನೂ ನೋಡಿ, ಇವರು ಇಷ್ಟೊಂದು ಜನವಿದ್ದರೂ ರಾಜನಿಗೆ ಅನುರೂಪಳಾದ ಹೆಂಗಸು ಇಲ್ಲಿ ಯಾರೂ ಇಲ್ಲ. ವಿದರ್ಭ ರಾಜಕುಮಾರಿಯಾದ ಮದನಸುಂದರಿ ಒಬ್ಬಳೇ ಅವನಿಗೆ ತಕ್ಕವಳು. ಅವಳಿಗೂ ನಿನ್ನಲ್ಲಿ ಅನುರಾಗವಿರುವುದಾಗಿ ನನಗೆ ಅಲ್ಲಿ ಇದ್ದಾಗ ತಿಳಿಯಿತು. ನಾನು ಅವಳ ಚಿತ್ರಪಟವನ್ನು ಬರೆದು ತಂದಿದ್ದೇನೆ ಎಂದು ಅದನ್ನು ತೋರಿಸಿದನು. ಆ ರೂಪಲಾವಣ್ಯಗಳನ್ನು ನೋಡಿ ರಾಜನು ಬೆರಗಾಗಿ ಹೋದನು. ಕೆಲವು ದಿನಗಳ ಮೇಲೆ ಅವನು
ಸಂಗಮಸ್ವಾಮಿ ಎಂಬ ಕಾರ್ಯಕುಶಲಿಯಾದ ಬ್ರಾಹ್ಮಣನನ್ನು ವಿದರ್ಭರಾಜನಾದ ದೇವಶಕ್ತಿಯ ಹತ್ತಿರಕ್ಕೆ ಕಳುಹಿಸಿದನು. ಅವನು ಒಪ್ಪಲು ಕನಕವರ್ಷನು ಕುಂಡಿನಪುರಕ್ಕೆ ಹೋಗಿ ಅವಳನ್ನು ಮದುವೆ ಮಾಡಿಕೊಂಡು ಬಂದನು. ಅವಳು ಕೃಷ್ಣನಿಗೆ ರುಕ್ಮಿಣಿ ಹೇಗೋ ಹಾಗೆ ಅವನಿಗೆ ಅಚ್ಚುಮೆಚ್ಚಾದ ಹೆಂಡತಿಯಾದಳು. ಒಂದು ದಿನ ಅವಳೊಡನೆ ಮಲಗಿ ನಿದ್ರಿಸುತ್ತಿದ್ದಾಗ ಯಾವಳೋ ಒಬ್ಬಳು ವಿಕಾರವಾದ ಹೆಂಗಸು ಅವನ ಏಕಾವಳಿ ಸರವನ್ನೂ ಚೂಡಾರತ್ನವನ್ನೂ ಕಿತ್ತುಕೊಂಡು ಹೋದ ಹಾಗೂ ಬೇತಾಳನ್ನು ತನ್ನನ್ನು ಹೊತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿದ ಹಾಗೂ ಅಲ್ಲಿಂದ ಎದ್ದಾಗ ಕಟ್ಟಿನಲ್ಲಿ ಸರವೂ ತಲೆಯಲ್ಲಿ ಚೂಡಾಮಣಿಯೂ ಮೊದಲಿನಂತೆಯೇ ಇದ್ದ ಹಾಗೂ ಕನಸನ್ನು ಕಂಡನು. ಬೆಳಗ್ಗೆ ಬಂದ ಪರಿಚಯಸ್ಥನಾದ ಕ್ಷಪಣಕನೊಬ್ಬನನ್ನು ಅದಕ್ಕೆ ಅರ್ಥವೇನೆಂದು ಕೇಳಲು ಅವನು, ನಿನ್ನ ಹೆಂಡತಿ ಮಕ್ಕಳೊಡನೆ ವಿಯೋಗ ಉಂಟಾಗಿ ಕೊಂಚ ಕಾಲ ದುಃಖ ಅನುಭವಿಸಿದ ಮೇಲೆ ಅವರನ್ನು ಮತ್ತೆ ಪಡೆಯುತ್ತೀಯೆ ಎಂದು ಇದಕ್ಕೆ ಅರ್ಥ ಎಂದು ಹೇಳಿದನು. ಆದರೆ ಅವನಿಗೆ ಆಗ ಇನ್ನೂ ಮಗನೇ ಆಗಿರಲಿಲ್ಲ. ಆಮೇಲೆ ವಾಸುಕಿಯ ಮಗಳು ಅವನ ತಂದೆಯ ತಂಗಿಯೂ ಆದ ರತ್ನಪ್ರಭೆಯ ಸೂಚನೆಯಂತೆ ಅವನು ಕುಮಾರಸ್ವಾಮಿಯನ್ನು ಉಪಾಸನೆ ಮಾಡಿ ಒಬ್ಬ ಮಗನ ವರವನ್ನು ಪಡೆದನು. ಆದರೆ ಹೆಂಗಸೊಬ್ಬಳು ಅವನಿಗೆ ಅನುವಾಗಿದ್ದಳೆಂದು ತಿಳಿದ ಆ ಕುಮಾರಸ್ವಾಮಿಯೇ, ನಿನಗೂ ನಿನ್ನ ಹೆಂಡತಿ ಮಕ್ಕಳಿಗೂ ವಿಯೋಗ ಉಂಟಾಗಲಿ, 3 ಗಂಡಗಳನ್ನು ಕಳೆದ ಮೇಲೆ ಅವರೊಡನೆ ಮತ್ತೆ ಸೇರು ಎಂದು ಶಪಿಸಿದನು. ಮದನ ಸುಂದರಿಯು ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನು ಹೆತ್ತಳು. 6ನೆಯ ದಿನ ರಾತ್ರಿ ಒಬ್ಬ ಭಯಂಕರಳಾದ ಸ್ತ್ರೀಯು ಕೈಯಲ್ಲಿ ಚೂರಿ ಹಿಡಿದು ಹೊಲೆಮನೆಗೆ ನುಗ್ಗಿ ಮದನ ಸುಂದರಿಯ ಮಗ್ಗುಲಲ್ಲಿ ಹಾಲು ಕುಡಿಯುತ್ತಾ ಮಲಗಿದ್ದ ಮಗುವನ್ನು ಎತ್ತಿಕೊಂಡು ಹೋದಳು. ಅಯ್ಯೋ, ರಾಕ್ಷಸಿಯು ನನ್ನ ಮಗುವನ್ನು ಎತ್ತಿಕೊಂಡು ಹೋಗುತ್ತಾಳೆ ಎಂದು ಕೂಗುತ್ತಾ ಮದನ ಸುಂದರಿಯು ಅವಳನ್ನು ಅಟ್ಟಿಸಿಕೊಂಡು ಹೋದಳು. ಅವಳು ಓಡಿ ಹೋಗಿ ಕೊಳದಲ್ಲಿ ಮಗುವಿನೊಡನೆ ಮುಳುಗಿಬಿಟ್ಟಳು. ಮಗು ಬಿದ್ದೆಡೆಯಲ್ಲಿ ತಾಯಿಯೂ ಬಿದ್ದಳು. ರಾಜನು ಶಾಪವನ್ನು ನೆನೆದು ಊರಲ್ಲಿ ನಿಲ್ಲಲಾರದೆ ವಿಂಧ್ಯಾಟವಿಗೆ ಹೋದನು. ಅಲ್ಲಿ ಅವನನ್ನು ಒಂದು ಸಿಂಹವು ಅಟ್ಟಿಸಿಕೊಂಡು ಬಂತು. ಆದರೆ ಅದನ್ನು ಆಕಾಶದಿಂದ ಇಳಿದು ಬಂದ ಒಬ್ಬ ವಿದ್ಯಾಧರನು ಕೊಂದು ಹಾಕಿದನು. ಅವನು ಹಿಂದೆ ರಾಜನಿಂದ ಸಹಾಯವನ್ನು ಪಡೆದು ಬೇತಾಳನನ್ನು ಸಾಧಿಸಿ ಹೀಗೆ ವಿದ್ಯಾಧರನಾಗಿದ್ದನು. ಅಲ್ಲಿಂದ ಮುಂದೆ ಹೋಗುತ್ತಿರಲು ಅವನನ್ನು ಒಂದು ಆನೆಯು ಅಟ್ಟಿಸಿಕೊಂಡು ಬಂತು. ರಾಜನು ಓರೆಯಾಗಲು ಆನೆಯು ಮುಂದೆ ನುಗ್ಗಿ ಒಂದು ಕಮರಿಯಲ್ಲಿ ಮಗುಚಿಕೊಂಡಿತು. ಇಷ್ಟು ಹೊತ್ತಿಗೆ ಆಯಾಸವಾಗಿ ಒಂದು ಕೊಳದಲ್ಲಿ ಸ್ನಾನ ಮಾಡಿ ನೀರು ಕುಡಿದು ತಾವರೆ ದಂಟನ್ನು ತಿಂದು ನೀರಿನಲ್ಲಿ ಮರದ ಕೆಳಗೆ ಮಲಗಿರಲು ಕೆಲವು ಶಬರರು ಅವನನ್ನು ವಿಂಧ್ಯವಾಸಿನಿಗೆ ಬಲಿ ಕೊಡುವುದಕ್ಕೆಂದು ಕಟ್ಟಿ ತೆಗೆದುಕೊಂಡು ಹೋದರು. ಅವನು ದೇವಿಯನ್ನು ಸ್ತೋತ್ರ ಮಾಡಲು ಅವನ ಕಟ್ಟುಗಳೆಲ್ಲ ಕಳಚಿ ಬಿದ್ದವು. ಈ ಆಶ್ಚರ್ಯವನ್ನು ನೋಡಿ ಅದು ದೇವಿಯ ಅನುಗ್ರಹವೆಂದು ಭಾವಿಸಿ ಶಬರರಾಜನು ಅವನನ್ನು ಬಿಡುಗಡೆ ಮಾಡಿದನು. ಹೀಗೆ 3 ಗಂಡಗಳು ಕಳೆಯಲು ಅವನ ಸೋದರತ್ತೆಯು ಅವನ ಹೆಂಡತಿಯನ್ನೂ ಮಗುವನ್ನೂ ಕರೆದುಕೊಂಡು ಬಂದು ಒಪ್ಪಿಸಿದಳು. ಕುಮಾರಸ್ವಾಮಿಯ ಶಾಪ ಕಳೆಯಲೆಂದೇ ಆ ಕಾಲದಲ್ಲಿ ಅವರನ್ನು ತಾನು ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಳೆಂದು ಸಮಾಧಾನ ಹೇಳಿದಳು. ಆಮೇಲೆ ಅವನು ಅವರನ್ನು ಕನಕಪುರಕ್ಕೆ ಕರೆದುಕೊಂಡು ಬಂದು ಅವರೊಡನೆ ಸುಖವಾಗಿದ್ದನು ಎಂದನು. ತರಂಗ 6. ನರವಾಹನದತ್ತನು ಈ ಕಥೆಯನ್ನು ಕೇಳಿ ಸಂತೋಷಗೊಂಡು ಮರುಭೂತಿಯನ್ನು ನೋಡಿ, ನೀನೂ ಏನಾದರೂ ಒಂದು ಕಥೆಯನ್ನು ಹೇಳುವುದಿಲ್ಲವೇನಯ್ಯ ಎಂದು ಕೇಳಿದನು. ಅವನು ಇದನ್ನು ಹೇಳಿದನು. ಚಂದ್ರಸ್ವಾಮಿಯ ಕಥೆ. ಕಮಲಪುರದಲ್ಲಿ ಚಂದ್ರಸ್ವಾಮಿ ಎಂಬ ಬ್ರಾಹ್ಮಣನಿದ್ದನು. ಅವನಿಗೆ ಲಕ್ಷ್ಮೀ ಸರಸ್ವತಿಯರ ಜೊತೆಗೆ ದೇವಮತಿ ಎಂಬ ವಿನಯವತಿಯಾದ ಹೆಂಡತಿಯೂ ಇದ್ದಳು. ಅವರಿಗೆ ಮಹೀಪಾಲನೆಂಬ ಮಗನೂ ಚಂದ್ರಮತಿ ಎಂಬ ಮಗಳೂ ಹುಟ್ಟಿದರು. ಆ ಪ್ರಾಂತದಲ್ಲಿ ಅನಾವೃಷ್ಟಿಯಿಂದ ಮಳೆ ಬೆಳೆಗಳು ಹೋಗಲು ರಾಜನು ಪ್ರಜೆಗಳನ್ನು ಸುಲಿಯಲು ಮೊದಲು ಮಾಡಿದನು. ಆಗ ದೇವಮತಿಯು ತನ್ನ ತವರು ಮನೆಗೆ ಹೋಗಿಬಿಡೋಣವೆಂದು ಗಂಡನಿಗೆ ಹೇಳಿದಳು. ಅವನು, ಅದು ಸರಿಯಲ್ಲ, ಬರಗಾಲದಲ್ಲಿ ಮನೆ ಬಿಟ್ಟು ಓಡಿ ಹೋಗುವುದು ಮಹಾಪಾಪ ಕಾರ್ಯ. ಆದ್ದರಿಂದ ಈ ಹುಡುಗರನ್ನು ನಾನು ನಿಮ್ಮ ತಂದೆಯ ಮನೆಯಲ್ಲಿ ಬಿಟ್ಟು ಬರುತ್ತೇನೆ ಎಂದನು. ಅವಳು ಒಪ್ಪಲು ಅವನು ಹೊರಟು 3-4 ದಿನಗಳಲ್ಲಿ ಒಂದು ಕಾಡಿಗೆ ಬಂದನು. ಅಲ್ಲಿ
ಬಿಸಿಲಿನಿಂದ ನೆಲ ಕಾದು ಹೋಗಿತ್ತು. ಮರಗಳು ಒಣಗಿ ನಿಂತಿದ್ದವು. ಅವೂ ಹೆಚ್ಚಾಗಿರಲಿಲ್ಲ. ಅಂಥ ಕಡೆಯಲ್ಲಿ ನೀರಡಿಸಿ ಬಾಯಿ ಒಣಗಿ ಹೋಗಲು ಅವನು ಹುಡುಗರನ್ನು ಒಂದು ಮರದ ಕೆಳಗೆ ಕೂರಿಸಿ ನೀರನ್ನು ಹುಡುಕಿಕೊಂಡು ಹೋದನು. ಸ್ವಲ್ಪ ದೂರ ಹೋದ ಕೂಡಲೇ ಎದುರಿಗೆ ಸಿಂಹದಂಷ್ಟ್ರನೆಂಬ ಶಬರ ರಾಜನನ್ನು ಕಂಡು, ಅಲ್ಲಿ ನೀರೆಲ್ಲಿದೆ ಎಂದು ಕೇಳಲು ಅವನು ತನ್ನ ಪರಿವಾರದವರಿಗೆ ಸಂಜ್ಞೆ ಮಾಡಿ, ಇವನಿಗೆ ನೀರು ತೋರಿಸಿ ಎಂದನು. ಅವರು ಅವನನ್ನು ಹಳ್ಳಿಗೆ ಕರೆದುಕೊಂಡು ಹೋಗಿ ಕಟ್ಟಿಹಾಕಿದರು. ಆಗ ಅವರ ಮೋಸ ತಿಳಿಯಿತು. ತನ್ನನ್ನು ಬಲಿಕೊಟ್ಟರೆ ಮಕ್ಕಳ ಗತಿಯೇನು ಎಂದು ಚಿಂತಿಸುತ್ತಾ ಕತ್ತೆತ್ತಿ ನೋಡಿ ಸೂರ್ಯನನ್ನು ಭಕ್ತಿಯಿಂದ ಸ್ತುತಿಸಿದನು. ಆಗ, ಚಂದ್ರಸ್ವಾಮಿ, ನೀನು ವಧೆಗೆ ಈಡಾಗುವುದಿಲ್ಲ, ನಿನ್ನ ಮಕ್ಕಳೂ ಸಿಕ್ಕುತ್ತಾರೆ ಎಂದು ಅಶರೀರವಾಣಿಯಾಯಿತು. ಅತ್ತ ತಂದೆಯು ಎಷ್ಟು ಹೊತ್ತಾದರೂ ಬರದಿರಲು ಹುಡುಗರು ಅಳುವುದಕ್ಕೆ ಮೊದಲು ಮಾಡಿದವು. ಆಗ ಆ ಮಾರ್ಗವಾಗಿ ಹೋಗುತ್ತಿದ್ದ ವರ್ತಕ ಪಡೆಯ ಯಜಮಾನನಾದ ಸಾರ್ಥಧರನೆಂಬವನು ಅವರ ವೃತ್ತಾಂತವನ್ನು ಕೇಳಿ ಮನಕರಗಿ ಅವರನ್ನು ತನ್ನೊಡನೆ ಕರೆದುಕೊಂಡು ಹೋದನು. ಅವನೊಡನೆ ಇದ್ದ ಮಹೀಪಾಲನನ್ನು ತಾರಾಪುರದ ಮಂತ್ರಿಯಾದ ಅನಂತಸ್ವಾಮಿಯು ಕಂಡು ಅವನ ವೃತ್ತಾಂತವನ್ನು ಕೇಳಿದನು. ಬ್ರಾಹ್ಮಣರ ಹುಡುಗನೆಂದು ತಿಳಿಯಿತು. ಹುಡುಗನು ತೇಜಸ್ವಿಯಾಗಿಯೂ ಅಗ್ನಿಕಾರ್ಯಾದಿ ಕರ್ಮನಿರತನಾಗಿಯೂ ಇದ್ದನು. ಆದ್ದರಿಂದ ವರ್ತಕನನ್ನು ಕೇಳಿ ಆ ಹುಡುಗರನ್ನು ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಸಾಕುತ್ತಿದ್ದನು. ಅತ್ತ ಶಬರನಾಯಕನಿಗೆ ಸೂರ್ಯನು ಕನಸಿನಲ್ಲಿ ಕಾಣಿಸಿಕೊಂಡು ಚಂದ್ರಸ್ವಾಮಿಯನ್ನು ಬಿಟ್ಟು ಬಿಡುವಂತೆ ಹೇಳಿದ್ದರಿಂದ ಅವನು ತನ್ನ ಊರಿಗೆ ಹಿಂದಿರುಗಿ ಬಂದು ಅವನನ್ನು ಬಿಡಿಸಿದನು. ಆಮೇಲೆ ಅವನು ಹುಡುಗರನ್ನು ಹುಡುಕುತ್ತಾ ಜಲಪುರವೆಂಬ ಊರಿಗೆ ಹೋಗಿ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ನಿಂತಾಗ ಅವನ ಪ್ರಸ್ತಾಪ ಬಂದು, ಈಗ ಕೆಲವು ದಿನಗಳ ಕೆಳಗೆ ಕನಕವರ್ಮನೆಂಬ ವರ್ತಕನು ಕಾಡಿನಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗನೂ ಹುಡುಗಿಯೂ ಸಿಕ್ಕಿದರೆಂದು ಕರೆತಂದಿದ್ದನು. ಅವನು ನಾರಿಕೇಳ ದ್ವೀಪಕ್ಕೆ ಹೋದನೆಂದು ಕೇಳಿದೆ, ಅದು ಎಲ್ಲಿದೆಯೋ ತಿಳಿಯದು ಎಂದನು. ಆ ಮಾತನ್ನು ಕೇಳಿ ಆ ಹುಡುಗರೇ ತನ್ನ ಮಕ್ಕಳು ಇರಬೇಕೆಂದು ಚಂದ್ರಸ್ವಾಮಿಯು ಭಾವಿಸಿ ಆ ದ್ವೀಪಕ್ಕೆ ಹೋಗುತ್ತಿದ್ದ ಒಬ್ಬ ವರ್ತಕನ ಜೊತೆಯಲ್ಲಿ ಅಲ್ಲಿಗೆ ಹೋಗಿ ವಿಚಾರ ಮಾಡಲು ಅವನು ಅಲ್ಲಿಂದ ಕಟಾಹ ದ್ವೀಪಕ್ಕೆ ಹೋದನೆಂದರು. ಅಲ್ಲಿಗೆ ಹೋದರೆ ಅಲ್ಲಿಂದ ಕರ್ಪೂರ ದ್ವೀಪಕ್ಕೆ ಹೋದನೆಂದರು. ಅಲ್ಲಿಂದ ಸುವರ್ಣ ದ್ವೀಪ, ಸಿಂಹಳ ದ್ವೀಪಗಳನ್ನು ಸುತ್ತಿ ಕೊನೆಗೆ ಕನಕವರ್ಮನ ಊರಾದ ಚಿತ್ರಕೂಟಪುರಕ್ಕೆ ಹೋಗಿ ನೋಡಿದರೆ ಆ ವರ್ತಕನಿಗೆ ಸಿಕ್ಕಿದ್ದ ಹುಡುಗರು ತನ್ನ ಮಕ್ಕಳಲ್ಲ, ಇನ್ನಾರೋ ಆಗಿದ್ದರು. ಆಗ ಅವನು ಅತ್ತು ನಿರಾಶೆಯಿಂದ, ಈ ಹಾಡು ವಿಧಿಯು ನನ್ನನ್ನು ಇಷ್ಟು ದೂರ ವ್ಯರ್ಥವಾಗಿ ಅಲೆದಾಡಿಸಿತು. ಈ ವರ್ಷದೊಳಗಾಗಿ ಅವರು ಸಿಕ್ಕದಿದ್ದರೆ ಗಂಗಾ ತೀರದಲ್ಲಿ ತಪಸ್ಸಿನಿಂದ ದೇಹ ಬಿಡತಕ್ಕದ್ದೇ ಸರಿ ಎಂದು ನಿರ್ಧರಿಸಿದನು. ಆಗ ಒಬ್ಬ ಜ್ಞಾನಿಯು ಅವನಿಗೆ, ನಾರಾಯಣಿಯ ಅನುಗ್ರಹದಿಂದ ನಿನ್ನ ಮಕ್ಕಳನ್ನು ಪಡೆಯುತ್ತೀಯೇ ಎಂದು ಹೇಳಿದನು. ಅದನ್ನು ನಂಬಿಕೊಂಡು ಅವನು ಅಗ್ರಹಾರ ಗ್ರಾಮ ನಗರಗಳನ್ನು ಸುತ್ತುತ್ತಾ ಒಂದು ಕಾಡಿಗೆ ಬಂದು ಹಣ್ಣು ತಿಂದು ನೀರು ಕುಡಿದು ರಾತ್ರಿ ಹುಲಿ, ಸಿಂಹ ಮುಂತಾದ ಮೃಗಗಳು ಬಂದಾವೆಂದು ಮರ ಹತ್ತಿ ಕುಳಿತನು. ಒಂದು ಹೊತ್ತಿನಲ್ಲಿ ಆ ಮರದ ಕೆಳಗೆ ನಾರಾಯಣಿ ಮುಂತಾದ ಮಾತೃದೇವತೆಗಳು ಬಂದು ಸೇರಿ ಭೈರವನಿಗೆ ಕಾದುಕೊಂಡಿದ್ದರು. ಆಗ ನಾರಾಯಣಿಯ ದಾಸಿಯೊಬ್ಬಳು ಮರದ ಮೇಲಿದ್ದ ಬ್ರಾಹ್ಮಣನನ್ನು ನೋಡಿದಳು. ಅವನ ಮೇಲೆ ಮನಸ್ಸಾಯಿತು. ಅವನೂ ಅವಳನ್ನು ನೋಡಿ ಚಂಚಲನಾದನು. ಇದನ್ನು ಅರಿತು ನಾರಾಯಣಿಯು ಎಲ್ಲರೂ ಹೋದ ಮೇಲೆ ಅವರನ್ನು ವಿಚಾರ ಮಾಡಿದಳು. ದಾಸಿಯು ಒಪ್ಪಿಕೊಂಡಳು. ಚಂದ್ರಸ್ವಾಮಿಯು, ತಾಯಿ, ಮನಸ್ಸು ಚಂಚಲ, ಏನು ಮಾಡುವುದು? ಆದರೂ ಪರಸ್ತ್ರೀಯರನ್ನು ಮುಟ್ಟಲಾರೆ. ಕಾಯಕವಾದ ಪಾಪದಿಂದಾದರೂ ದೂರವಾಗಿರಬೇಕೆನ್ನುತ್ತೇನೆ ಎಂದನು. ನಾರಾಯಣಿಯು ಸತ್ಯವಾದ ಈ ಮಾತಿಗೆ ಮೆಚ್ಚಿ, ನಿನ್ನ ಹೆಂಡತಿ ಮಕ್ಕಳು ನಿನಗೆ ಬೇಗ ದೊರೆಯಲಿ. ಈಗೋ ಈ ಉತ್ಪಲ ಮಾಲೆಯನ್ನು ತೆಗೆದುಕೋ, ಇದು ವಿಷ ನಿವಾರಕವಾದದ್ದು ಎಂದು ದಾಸಿಯೊಡನೆ ಹೊರಟು ಹೋದಳು. ಅವನು ರಾತ್ರಿಯನ್ನು ಮರದ ಮೇಲೆ ಕಳೆದು ಅಲ್ಲಿ ಇಲ್ಲಿ ಸುತ್ತುತ್ತಾ ತಾರಾಪುರಕ್ಕೆ ಬಂದನು. ಅಲ್ಲಿ ಒಂದು ಸರೋವರದಲ್ಲಿ ಸ್ನಾನ ಮಾಡಿಕೊಂಡು ಬರುತ್ತಿರಲು ದಾರಿಯಲ್ಲಿ ಅಯ್ಯೋ ಪಾಪ ಎಂದು ಜನರು ಮಾತನಾಡಿಕೊಂಡು ಹೋಗುತ್ತಿದ್ದರು. ಅದೇನೆಂದು ಕೇಳಲು ಅವರು, ನಮ್ಮ ಮಂತ್ರಿಯಾದ ಅನಂತಸ್ವಾಮಿಯು 2 ಹುಡುಗರನ್ನು ತಂದು ಸಾಕಿಕೊಂಡಿದ್ದನು.
ಅವನಿಗೆ ಮಕ್ಕಳಿಲ್ಲದ್ದರಿಂದ ಅವರ ಮೇಲೆ ತುಂಬ ಪ್ರೀತಿಯಿತ್ತು. ಅವರಲ್ಲಿ ಮಹೀಪಾಲನೆಂಬ ಹುಡುಗನನ್ನು ಕೃಷ್ಣ ಸರ್ಪವು ಕಚ್ಚಿಬಿಟ್ಟಿದೆ ಎಂದರು. ಅವನೇ ತನ್ನ ಮಗನೆಂದು ನಿರ್ಧರಿಸಿ ಚಂದ್ರಸ್ವಾಮಿಯು ಅಲ್ಲಿಗೆ ಓಡಿಹೋದನು. ದೇವಿಯು ಕೊಟ್ಟ ಉತ್ಪಲಮಾಲೆ ಕೈಯಲ್ಲಿದ್ದರಿಂದ ತುಂಬ ಸಂತೋಷವಾಯಿತು. ಗುಂಪಿನೊಳಗೆ ನುಗ್ಗಿ ಹೋಗಿ ಅದನ್ನು ಹುಡುಗನ ಮೂಗಿಗೆ ಹಿಡಿದನು. ಕೂಡಲೇ ವಿಷವಿಳಿಯಿತು. ಊರಿನಲ್ಲಿ ರಾಜನು ಮೊದಲು ಮಾಡಿಕೊಂಡು ಎಲ್ಲರೂ ಸಂತೋಷಪಟ್ಟರು. ಚಂದ್ರಸ್ವಾಮಿಯು ಯಾವನೋ ದೇವಾಂಶ ಪುರುಷನಿರಬೇಕೆಂದು ರಾಜನು, ಮಂತ್ರಿಯು, ಪುರಜನರು ಎಲ್ಲರೂ ಗೌರವಿಸಿದರು. ಅವನು ಮಂತ್ರಿಯ ಮನೆಯಲ್ಲಿಯೇ ನಿಂತನು. ತಂದೆ ಮಕ್ಕಳಿಗೆ ಗುರುತಾಯಿತು. ಆದರೂ ಅವರು ಅದನ್ನು ಯಾರಿಗೂ ತಿಳಿಸದೆ ಗೋಪ್ಯವಾಗಿ ಇಟ್ಟುಕೊಂಡಿದ್ದರು. ತಾರಾವರ್ಮರಾಜನು ಮಹೀಪಾಲನ ಗುಣಾತಿಶಯಗಳನ್ನು ನೋಡಿ ಸಂತೋಷಪಟ್ಟು ಅವನಿಗೆ ತನ್ನ ಮಗಳು ಬಂಧುಮತಿಯನ್ನು ಮದುವೆ ಮಾಡಿಕೊಟ್ಟನು. ಹಾಗೆಯೇ ಅರ್ಧ ರಾಜ್ಯವನ್ನೂ ಕೊಟ್ಟನು. ಆಮೇಲೆ ಚಂದ್ರಸ್ವಾಮಿಯು ಮಗನನ್ನು ಕುರಿತು, ಊರಿಗೆ ಹೋಗಿ ನಿಮ್ಮ ತಾಯಿಯನ್ನು ಕರೆದುಕೊಂಡು ಬರೋಣ, ರಾಜನಾಗಿ ನನ್ನನ್ನು ಮರೆತು ಬಿಟ್ಟ ಎಂದು ಅವಳು ದುಃಖದಿಂದ ಶಪಿಸಿಯಾಳು. ತಾಯಿ ತಂದೆಗಳ ಶಾಪ ತಟ್ಟಿದರೆ ಯಾರೂ ಸುಖವಾಗಿರುವುದಕ್ಕಾಗುವುದಿಲ್ಲ. ಪಿತೃಭಕ್ತಿಯಾದರೋ ಕಾಮಧೇನುವಿಗೆ ಸಮಾನ ಎಂದು ಈ ಕಥೆಯನ್ನು ಹೇಳಿದಳು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.